ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋ ಒಳಗೆ BMTC ಕಂಡಕ್ಟರ್ ಅರ್ಜಿ ಹಾಕಿದಾರಲ್ಲ ಅವ್ರದ್ದೊಂದು ಪ್ರಾಬ್ಲಮ್ ಏನಾಗೈತಂದ್ರೆ, ಯಾರೆಲ್ಲ ಅರ್ಜಿ ಹಾಕಿದಾರಲ್ಲ ಅರ್ಜಿ ಹಾಕಿದ ಮೇಲೆ ಅವ್ರದ್ದು ಒಂದು ಎಕ್ನಾಲಜ್ಮೆಂಟ್ನಲ್ಲಿ ಅವ್ರ ಫೋಟೋನೇ ಬಂದಿಲ್ಲ ಅಂತೇಳಿ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತ್ರಿ. ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ನೋಡೋಣ್ರಿ. ಏನಪ್ಪ ಅಂದ್ರೆ ಭಾಳ ಜನಕ್ಕೆ ಇಲ್ಲಿ BMTC ಕಡೆಯಿಂದ ಯಾರೆಲ್ಲ ಅರ್ಜಿ ಹಾಕಿದಾರಲ್ಲ ಅವ್ರಿಗೆಲ್ಲ ಈ ರೀತಿ ಮೆಸೇಜ್ ಬಂದೈತ್ರಿ. ಏನಪ್ಪ ಅಂದ್ರೆ ಅವ್ರ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋಕ್ಕೆ ಹೇಳಿದಾರೆ ರೀ. ಸೊ ಅದನ್ನು ಅಪ್ಲೋಡ್ ಮಾಡೋದು ಹೆಂಗಂತ ನೋಡೋಣ್ರಿ. ಭಾಳ ಜನ ಕಮೆಂಟ್ ಮಾಡತ್ತಿದ್ರು ನನ್ನ ಹಿಂದಿನ ವಿಡಿಯೋ ಒಳಗೆ, ಅದು ಅಪ್ಲೋಡ್ ಆಗ್ತಾ ಇಲ್ಲ ಸರ್, ಹೆಂಗೆ ಮಾಡೋದು, ಅಪ್ಲೋಡ್ ಮಾಡೋದು ಹೆಂಗೆ ತೋರಿಸಿ ಅಂತೇಳಿ ಮಾಡ್ತಾಯಿದ್ರು. ಸೊ ಅದನ್ನು ಹೆಂಗೆ ಅಪ್ಲೋಡ್ ಮಾಡೋದು ಅಂತ ನೋಡೋಣ್ರಿ. ಇದಕ್ಕೆ BMTC ಅಪ್ಲೈ ಮಾಡುವಂಥ ಒಂದು ವೆಬ್ಸೈಟಿಗೆ ಬಂದರೆ ಇಲ್ಲೈತಲ್ಲ, ಫಸ್ಟಿಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಮತ್ತು ಅಪ್ಲಿಕೆಂಟ್ ನೇಮು, ಡೇಟ್ ಆಫ್ ಬರ್ತ್, ಅದಾದಮೇಲೆ ಇದು ಇಲಾಖೆಯನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಐತಲ್ಲ ನಿಮ್ಮ ಪೋಸ್ಟನ್ನ ಆಯ್ಕೆ ಮಾಡಿ, ನೆಕ್ಸ್ಟ್ ಕ್ಯಾಪ್ಷನ್ನ ಎಂಟ್ರಿ ಮಾಡಿ, ಇಲ್ಲಿ ಲಾಗಿನ್ ಫಾರ್ ರಿಜಿಸ್ಟರ್ ಅಪ್ಲಿಕೆಂಟ್ ಐತಲ್ಲ ಇಲ್ಲಿ ಕ್ಲಿಕ್ ಮಾಡಿ ನೀವು ಅಕ್ನಾಲಜ್ಮೆಂಟ್ ತಗೋಬೇಕ್ರಿ. ಇದನ್ನು ಅಕ್ನಾಲಜ್ಮೆಂಟ್ ತಗೊಂಬಂದು ನಿಮ್ದು ಡೌನ್ಲೋಡ್ ಅಪ್ಲಿಕೇಶನ್ ಐತಲ್ಲ, ಡೌನ್ಲೋಡ್ ಅಪ್ಲಿಕೇಶನ್ನ ಮಾಡಿದ್ಮೇಲೆ ಎಲ್ಲರದು ಐತಲ್ಲ ಅವರ ಅಕ್ನಾಲಜ್ಮೆಂಟ್ನಲ್ಲಿ ಅವ್ರ ಫೋಟೋನೇ ಪ್ರಿಂಟ್ ಆಗ್ತಾಯಿಲ್ಲ. ಸೊ ಐತಲ್ಲ ನಮ್ಮ ಫೋಟೋನ ಹೆಂಗೆ ಅಪ್ಲೋಡ್ ಮಾಡೋದು ಅಂತೇಳಿ ನೋಡೋಣ್ರಿ. ಇದು ಅದೇ ರೀತಿ ಇಲ್ಲಿ ಐತಲ್ಲ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ಕ್ಯಾಪ್ಚಾನ ಎಂಟ್ರಿ ಮಾಡಿ. ಇಲ್ಲಿ 3 ಆಪ್ಷನ್ ಅದಾವಲ್ಲ, ಥರ್ಡ್ ಒನ್ ಐತೆ ನೋಡಿರಿ, ಎಡಿಟ್ ಆ್ಯಂಡ್ ರಿಜಿಸ್ಟರ್ ಅಪ್ಲಿಕೇಶನ್ ಅಂತೇಳಿ. ನೀವು ಫೋಟೋ ಸಿಗ್ನೇಚರ್ ಅಲ್ಲದೆ ಮತ್ತು ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಡೀಟೇಲ್ಸ್ ರಾಂಗ್ ಆಗಿ ಹಾಕಿದರೆ ಇಲ್ಲಿ ನೀವು ಅದನ್ನು ಅಪ್ಡೇಟ್ ಮಾಡಿ, ಅದನ್ನು ನೀವು ಸರಿಯಾಗಿ ಮಾಹಿತಿಯನ್ನು ನೀಡಿ ಮತ್ತು ಅಪ್ಡೇಟ್ ಅಂತ ಮಾಡ್ಕೋಬೋದು. ಫೋಟೋ ಸಿಗ್ನೇಚರ್ ಅಲ್ಲದೆ ನೀವು ನಿಮ್ಮ ಏನಾದರೂ ಡೀಟೇಲ್ಸ್ ರಾಂಗ್ ಆಗಿದ್ದರೆ ಅದನ್ನು ಕೂಡ ಇಲ್ಲಿ ಚೇಂಜಸನ್ನು ಮಾಡ್ಕೋಬೋದಾಗೈತೆ ರೀ. ಸೊ ಐತಲ್ಲ ಇಲ್ಲಿ ಫಸ್ಟಿಗೆ ನಾವು ಇದು ಫೋಟೋ ಸಿಗ್ನೇಚರ್ ಅಷ್ಟೇ ಅಪ್ಲೋಡ್ ಮಾಡತ್ತೇವೆ ರೀ. ಭಾವಚಿತ್ರ ಇದ್ದಲ್ಲಿ ಅವರ ಫೋಟೋನ ಮತ್ತು ಸಿಗ್ನೇಚರ್ ಇದ್ದಲ್ಲಿ ಅವ್ರ ಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಕ್ಲರೇಷನ್ನ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಮುಗಿತ್ರಿ. ದ ಆನ್ಲೈನ್ ಅಪ್ಲಿಕೇಶನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ, ಪ್ರೊಸೀಡ್ ಫರ್ದರ್ ಡೌನ್ಲೋಡ್ ದ ಅಪ್ಡೇಟೆಡ್ ಕಾಪಿ ಅಂತೇಳಿ ಈ ರೀತಿ ಬರುತ್ತೆ ರೀ. ಇದಾದಮೇಲೆ ಇದು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಸಕ್ಸಸ್ಫುಲ್ಲಿ ಅಪ್ಲೋಡ್ ಆಗಿರುತ್ತೆ ರೀ. ಸೊ ಹೆಂಗಂತ ನೋಡೋದು ಅಂದರೆ ಇಲ್ಲೇ ಲಾಗೌಟ್ ಮಾಡಿಕೊಂಡು ಫಸ್ಟಿಗೆ ಓಪನ್ ಮಾಡಿದ್ವಲ್ಲ ಅದೇ ರೀತಿ ಇಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ, ನೇಮು ಮತ್ತು ಡೇಟ್ ಆಫ್ ಬರ್ತ್ ಅದೇ ರೀತಿ ಸಿಮಿಲರ್ ಆಗಿ ನಾವು ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡ್ತೀವಲ್ಲ ಆ ರೀತಿ ಇದನ್ನೈತಲ್ಲ ಎಲ್ಲ ಫಿಲ್ ಮಾಡಿಕೊಂಡು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಅಪ್ಲಿಕೆಂಟ್ ಅಂತ ಫಸ್ಟ್ ಆಪ್ಷನ್ ಇದೆಯಲ್ಲ, ಆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ರೀ. ಇಲ್ಲೈತಲ್ಲ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ನೋಡಿರಿ, ಈಗ ಜಸ್ಟ್ ಇಲ್ಲೇ ಫಿಲ್ ಮಾಡಿ ನಿಮ್ಮ ಮುಂದೆನೇ ಅಪ್ಲೋಡ್ ಮಾಡಿದ್ನಲ್ಲ, ಇಲ್ಲಿ ನೋಡಿ ಫೋಟೋನು ಬಂದಿದೆ, ಅವ್ರದ್ದು ಕ್ಯಾಂಡಿಡೇಟ್ ಫೋಟೋನು ಬಂದಿದೆ ಮತ್ತು ಸಿಗ್ನೇಚರ್ನು ಬಂದಿದೆ. ಸೊ ಈಸಿಯಾಗಿ ಎಲ್ಲರೂ ನೀವು ಫೋಟೋ ಮತ್ತು ಸಿಗ್ನೇಚರ್ನ ಯಾರ್ಯಾರು ಮೆಸೇಜ್ ಬಂದಿದ್ದಲ್ಲ ಎಲ್ಲರೂ ಅಪ್ಲೋಡ್ ಮಾಡಿ. ನಿಮಗೆ ಇದ್ರ ಮೇಲೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಲಿ ತಿಳಿಸಿ, ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ರೀ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ.